ನೆಮ್ಮದಿಯಾಗಿದ್ದೀನಮ್ಮ. ಆ ಮನೆ ಬಿಟ್ಟು ಬಂದಾಗಿಂದಲೂ ಒಂಥರ ನೆಮ್ಮದಿಯಾಗಿದ್ದೀನಿ ಇವಳಡ್ಡಯ್ಯ. ನನಗಂತೂ ಅಲ್ಲಿ ಒಂಥರ ಬೇಜಾರಾಗ್ತಿತ್ತು. ಇವಾಗ ಒಂಥರ ನೆಮ್ಮದಿಯಾಗಿದ್ದೀನಿ. ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತೀನಿ ಬಿಡು. ಹ್ಞೂ ಹೇಳೆ ಅಕ್ಕ. ನೀನು ಬಂದಿರೋದಕ್ಕೆ ನನಗೂ ಖುಷಿ ಆಗೈತೆ. ಅಕ್ಕ ಅವ್ರು ಯಾರೇ? ನೀನು ಯಾರಿಗೂ ಇಷ್ಟಪಟ್ಟಿದೀಯಂತಲ್ಲ, ಅವ್ರು ಯಾರು ಹೇಳು? ಅವರು ದೊಡ್ಡ ಸಾಹುಕಾರರು ಕಣೆ. ಹ್ಞೂ, ಚೆನ್ನಾಗಿದ್ದಾರೆ. ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ. ಅವರು ಫ್ಯಾಕ್ಟ್ರಿಗೆ ಓನರು ಗೊತ್ತಾ. ಅವ್ರ ಕೈಯಲ್ಲೇ ಆ ಫ್ಯಾಕ್ಟ್ರಿ ಎಲ್ಲ ನಡೀತಾ ಇರೋದು. ಇವತ್ತೆಲ್ಲ ಅವ್ರ ಕೈಯಲ್ಲೇ ಇರೋದು. ಅವ್ರು ತುಂಬಾ ಒಂಥರ ದೊಡ್ಡ ವ್ಯಕ್ತಿ. ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತಲೂ ಹೇಳ್ಬೋದು, PM ಅಂತಲೂ ಹೇಳ್ಬೋದು. ಇಲ್ಲ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಎಲ್ಲ ಒಟ್ಟಿನಲ್ಲಿ ಅವ್ರದ್ದೇ ಅಪ್ಪ ಏನಿದ್ರು. ಇವಾಗ ಎಲ್ಲದಕ್ಕೂ ಅವರೇನೆ. ಇವಾಗ ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು. ಓನರು ಬೇರೆ ಕಡೆ ಇದ್ದಾರೆ, ಇವರು ನಡೆಸ್ತಾ ಇದ್ದಾರೆ. ಇವ್ರಿಗೂ ಇಷ್ಟ ಅಂತೇಳಿ ಸಂಬಳ ಕೊಡ್ತಾರೆ. ಇವರಿಗೆ ಲಕ್ಷಾಂತರಗಟ್ಟಲೆ ಸಂಬಳ. ತುಂಬ ಚೆನ್ನಾಗಿದ್ದಾರೆ ಗೊತ್ತಾ. ಮನೆ ಕಡೆ ತುಂಬ ಚೆನ್ನಾಗೇ ದುಡ್ಡು ಮಾಡ್ಕೊಂಡಿದ್ದಾರೆ. ಒಳ್ಳೆಯವ್ರ ಕಣೆ. ಏನು ಮಾಡ್ತೀಯ? ಈ ನನ್ನ ಮಗ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟ. ಅದಕ್ಕೆ ಫೋನ್ ಮಾಡಿಲ್ಲ ಮತ್ತೆ. ಅದಕ್ಕೆ ಮಾಡೋಣ ಅಂತ ಇವಾಗ. ಮಾಡಿ ಅಕ್ಕ. ಸಾಹುಕಾರು ಅಂತೀಯ, ಚೆನ್ನಾಗಿದ್ದಾರೆ ಅಂತೀಯ, ಮನೆ ಕಡೆಗೆ ಮಾತಾಡು. ಇವಾಗ ಫೋನ್ ಮಾಡಿ ಮಾತಾಡಿ ಅಕ್ಕ. ಇವ್ರದ್ದೆಲ್ಲ ಯಾವ ಲೆಕ್ಕ? ಇಂಥ ಸಂದರ್ಭದಾಗ ಇಂಥವ್ರನ್ನೆಲ್ಲ ಬಿಟ್ಟು ಹಾಕ್ಬಿಡ್ಬೇಕು. ಹೆಂಗೆ ಆಗೈತಲ್ಲ, ಇವ್ರದ್ದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಇವ್ರಿಗೆ ಬರ್ಕೊಟ್ಬಿಡು. ಡೈವರ್ಸ್ ಕೊಟ್ಬಿಡು. ಬೇಡವೇ ಬೇಡ, ಇವ್ರ ಸಹವಾಸ ಬೇಡವೇ ಬೇಡ. ಡೈವರ್ಸ್ ಕೊಟ್ಟು ಸುಮ್ಮನೆ ಚೆನ್ನಾಗಿರೋದು ನೋಡ್ಕೊಳ್ಳಿ ಅಕ್ಕ ನೀನು. ಮಾಡ್ತೀನಿ ತಡಿ. ನನಗೆ ಮಾಡೋಕ್ಕೊಂಥರ ಭಯ ಆದಂಗಾಯಿತು, ಅದಕ್ಕೆ ಮಾಡಿಲ್ಲ. ನೀವು ಮಾಡಿ ಅಕ್ಕ, ನಾನು ಕೇಳಿಸ್ಕೊಂತೀನಿ. ಅದೆಲ್ಲ ನೋಡೋಣ. ಅವ್ರು ಹಿಂಗೆ ಏನು ಎತ್ತ ಅಂತೇಳಿ ನಾನು ಕೇಳಿಸ್ಕೊಂತೀನಿ. ಅವರು ತುಂಬ ಬೇಜಾರಾಗಿರೋ ಅನ್ಸುತ್ತಲ್ವೇ. ಏನು ಬೇರೆ ಮನೆ ಹಾಳಾಗೋದ್ನಲ್ಲ, ಅದಕ್ಕೆಲ್ಲ ಬೇಜಾರಾಗಿರಬೇಕು. ಮರ್ಯಾದೆ ತೆಗೆದ್ಬಿಟ್ಟ ಕಣೆ. ಪಾಪ ಅವರು ಒಳ್ಳೆಯವರು. ಆ ಥರ ಮರ್ಯಾದೆ ಕಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಆದರೆ ಈ ನನ್ನ ಮಗ ಅಲ್ಲಿ ಹೊರಗೆ ಕರ್ಕೊಂಬಂದು ಸರಿಯಾಗಿ ಹೊಡೆದ್ಬಿಟ್ಟ. ಪಾಪ ತುಂಬ ಬೇಜಾರಾಗ್ಬಿಟ್ರು ಅವರು. ಹಲೋ ಅಪ್ಪ ಶೈಲು ಅವರೇ, ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ನನಗೆ ಇವಾಗ ಸಮಾಧಾನ ಆಯಿತು. ಯಪ್ಪ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಫಸ್ಟು ನೀವು ಚೆನ್ನಾಗಿದ್ದೀರಾ ಹೇಳಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ತಾನೇ ಇರೋದು. ನನಗೆ ಒಂಥರ ಬೇಜಾರಾಗ್ಬಿಡ್ತು. ಇದೇನಪ್ಪ ಇದು ಹಿಂಗೆ ಮಾಡಿಕೊಂಡ್ರು ಅನ್ನಿಸ್ತು. ನಿಮ್ಮ ಮನೆಯವರು ಏನಂದರು, ಏನು ಗಲಾಟೆ ಮಾಡಿದ್ರು, ಏನಾಯಿತು, ಏನು ಎತ್ತ, ಅಲ್ಲಿ ನಡೆದಿರೋ ವಿಷಯ ನಾನು ತಿಳ್ಕೊಂಬೋಣ ಅಂತ ಅಂದ್ಕೊಂಡೆ. ಆದರೆ ನಾನು ನಿಮ್ಗೆ ಕಾಲ್ ಮಾಡೋಕ್ಕೂ ನನಗೆ ಭಯ ಆಯಿತು. ಅದಕ್ಕೋಸ್ಕರ ಸುಮ್ಮನೆ ಆದೆ. ಅವನು ಬಂದು ಇಲ್ಲಿ ಎಲ್ಲ ಗಲಾಟೆ ಮಾಡಿ ಒಂಥರ ಹಿಂಗೆ ಆಡೋದ್ನೆಲ್ಲ ನನಗೆ ಅದಕ್ಕೆ ಒಂಥರ ಭಯ ಆದಂಗೆ ಆಗ್ಬಿಡ್ತು. ಅದಕ್ಕೆ ನಾನು ಫೋನ್ ಏನೂ ನಾನು ಮಾಡೋದಕ್ಕೆ ಹೋಗಲಿಲ್ಲ ನಮ್ಮ ಕಡೆಯಿಂದ. ಅದಕ್ಕೆ ನೀವೇ ಮಾಡಲಿ, ನಿಮ್ಮ ಕಡೆಯಿಂದನೇ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಚೆನ್ನಾಗಿದ್ದೀನಿ. ನಾನು ನಮ್ಮಮ್ಮರ ಮನೆಗೆ ಬಂದಿದ್ದೀನಿ. ನನ್ನ ತಂಗಿ ಮಾಡೇ ಅಕ್ಕ ಮಾತಾಡ್ಸೋಣ ಅಂದ್ಲು. ನನ್ನ ತಂಗಿಗೂ ತುಂಬ ಇಷ್ಟ. ನಾನು ಅವರು ತುಂಬ ಒಳ್ಳೆಯವರು ಅಂತ ಹೇಳಿದೆ. ಅದಕ್ಕೆ ಫೋಟೋನು ತೋರಿಸ್ದೆ ನಿಮ್ಮದು. ತುಂಬ ಚೆನ್ನಾಗಿದ್ದಾರೆ ಕಣೆ ಅಕ್ಕ ಅಂತ ಅಂದ್ಲು. ನನ್ನ ತಂಗಿನೂ ನನಗೆ ಸಪೋರ್ಟ್ ಮಾಡ್ತಾಳೆ. ನನ್ನ ತಂಗಿನೂ ತುಂಬ ಒಳ್ಳೆಯವಳು. ಅದಕ್ಕೋಸ್ಕರ ನಾನು ಅದಕ್ಕೆ ಫೋನ್ ಮಾಡಿದೆ ಮಾತಾಡ್ಸೋಣ ಅಂತೇಳಿ. ನೀವೇನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಅಂದರಿದ್ರದವನು ಹಾಗೇನೆ. ಅವನ ಕೈಲೇನೂ ಆಗಲಿಲ್ಲ ಅಂತಂದ್ರು ಬೇರೆಯವ್ರ ಮೇಲೆ ಹಂಗೆ ಆಡೋದವನು. ಅವನು ಸರಿಯಾಗಿದ್ದಿದ್ರೆ ಹಿಂಗೆ ಯಾಕೆ ಆಗೋದು ಹೇಳ್ರಿ? ಹೌದು ಅವ್ರು ಸರಿಯಾಗಿದ್ದಿದ್ರೆ ನಿಮಗೆಲ್ಲ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನೀವು ಯಾಕೆ ಈ ರೀತಿ ಅಡ್ಡದಾರಿ ಹಿಡಿಬೇಕಾಗಿತ್ತು? ಬೇಜಾರಾಗ್ಬಿಡಿ ಬಿಡಿ. ಏನೆಂದ್ರೆ ನಾನಿದ್ದೀನಿ, ನೀವು ತಲೆ ಕೆಡಿಸ್ಕೊಬಿಡಿ ಸರಿನಾ? ನಾನು ಇಂಥ ಸಂದರ್ಭದಲ್ಲೂ ನಾನು ನಿಮ್ಮ ಕೈ ಬಿಡೋದಿಲ್ಲ. ಇಂಥ ಸಂದರ್ಭದಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ. ಆರಾಮಾಗಿರ್ರಿ ಅಷ್ಟೇ. ಎಲ್ಲರ ಜೊತೆಗೂ ಖುಷಿಯಾಗಿರ್ರಿ. ನಿಮ್ಮ ತಂಗಿ ಅವ್ರನ್ನ ಕೇಳಿದೆ ಅಂತ ಹೇಳ್ರಿ. ಇಲ್ಲೇ ಇದ್ದಾಳೆ, ಮಾತಾಡ್ರಿ. ನೀವು ಆರಾಮಾಗಿರ್ರಿ. ನನ್ನ ಬಗ್ಗೆ ಏನು ಟೆನ್ಷನ್ ತಗೋಬೇಡ್ರಿ. ನಾನು ನಮ್ಮಮ್ಮರ ಮನೇಲಿ ಬಂದಿದ್ದೀನಿ ಅಷ್ಟೇ. ನಾನು ಡೈವರ್ಸ್ ಕೊಡ್ತೀನಿ, ನಿಮ್ಮ ಜೊತೆ ಇರೋದಿಲ್ಲ ಅಂಥೇಳಿ ಆಲ್ರೆಡಿ ಅಲ್ಲೇ ಹೇಳಿದ್ದಾನೆ. ಅದಕ್ಕೇ ಸರಿ ಆಯಿತು ಕೊಟ್ಬಿಡಪ್ಪ ಅಂತ ಹೇಳಿದ್ದೀನಿ. ತಗೋಬಿಟ್ಟತ್ಲ ನಿಮ್ಮದಾಗಿರ್ತೀನಿ. ಒಳ್ಳೆ ಕೆಲಸ ಹಾಗೆ ಮಾಡಿ ಸುಮ್ಮನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸುಮ್ಮನೆ ಇವಾಗ ನೀವು ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಬತ್ಕಿನ್ನ ನಾನು ಹಂಗೆ ಮಾಡೋದು ಒಳ್ಳೆಯದು. ಸುಮ್ಮನೆ ಕೊಟ್ಟು ನೆಮ್ಮದಿಯಾಗಿರ್ರಿ ಅಂತ. ನನ್ನ ಗಂಡನ ಇದ್ದರೂ ಒಂದೇ, ಇಲ್ದಿದ್ರು ಒಂದೇ ಅಂತ ನನ್ನ ಮಕ್ಕಳು ಸವಾಸ ಬೇಡವೇ ಬೇಡ. ಅದೇ ಮತ್ತೆ ನಾನು ಅದಕ್ಕೇ ಸುಮ್ಮನೆ ಕೊಟ್ಬಿಡೋಣ ಅಂತಿದ್ದೀನಿ. ನೋಡಿ ನನ್ನ ತಂಗಿ ಮಾತಾಡ್ತಾಳಂತೆ ನೋಡಿ. ಹಲೋ ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಮ್ಮ ಅಕ್ಕ ಇವಾಗ ಎಲ್ಲ ವಿಷಯ ಹೇಳಿದ್ಳು ನನ್ನ ಹತ್ರ. ಇನ್ನು ಅವರು ತುಂಬ ಒಳ್ಳೆಯವರು, ನನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ ಅಂತ. ಏನು ಮಾಡಲಿ, ನಮ್ಮ ಅಕ್ಕನಿಗೆ ಇವಾಗಂತೂ ಜೀವನ ಆಲ್ರೆಡಿ ಹಾಳಾಗಿದೆ. ಅವಳು ತುಂಬ ನೊಂದೋಗ್ಬಿಟ್ಟಿದ್ದಾಳೆ. ನೀವಾದರೂ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಅವಳು ತುಂಬ ಕಷ್ಟಪಟ್ಬಿಟ್ಟಿದ್ದಾಳೆ ಜೀವನದಾಗ. ನನ್ನ ಮಗನ ಮದುವೆ ಮಾಡಿಕೊಂಡು ತುಂಬ ಅಯ್ಯಂದೋದ್ಲು. ಹಂಗೆ ಹಿಂಗೆ ಅಂತೇಳಿ ನನ್ನ ಮಗ ಇಲ್ಲದ್ದೆಲ್ಲ ರೋಪ್ ಹಾಕೋದು, ಇಲ್ಲದ್ದೆಲ್ಲ ಇದು ಮಾಡೋದು, ಹಿಂಗೆಲ್ಲ ಮಾಡಿಬಿಟ್ಟು ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಅದಕ್ಕೇ ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಕೈ ಬಿಡಬೇಡಿ, ನೋಡ್ಕೊಳ್ಳಿ ಜೋಪಾನವಾಗಿ. ನಾನು ಯಾವತ್ತೋ ಡಿಸೈಡ್ ಮಾಡಿದೆ,
ಶೈಲು ಅವ್ರನ್ನ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ನಾನು ಕೈ ಬಿಡೋದಿಲ್ಲ ಅಂತ ನಾನು ಯಾವತ್ತು ಅವ್ರನ್ನ ನೋಡಿ ಯಾವತ್ತು ನನ್ನ ಮನಸ್ಸಿಗೆ ಅವ್ರು ಇಷ್ಟ ಆದರೂ ಆವತ್ತೇ ನಾನು ಡಿಸೈಡ್ ಮಾಡಿದೆ ಅಮ್ಮ. ಯಾವುದೇ ಕಾರಣಕ್ಕೂ ನಾನು ಶೈಲು ಅವ್ರನ್ನ ಮಾತ್ರ ಬಿಡೋದಿಲ್ಲ, ಅವ್ರನ್ನ ಹೆಂಗೆ ಜೋಪಾನ ಮಾಡ್ತೀನಿ ಅಂತ ನೋಡ್ತಾ ಇರ್ರಿ ಬೇಕಾದರೆ. ಸರಿ ಸರಿ ಆಯಿತು. ಕೊಡಿ ನಿಮ್ಮ ಅಕ್ಕರ ಕೈ ಕೊಡಿ. ಹಾಂ ಹೇಳಿ ಹೇಳಿ. ತಲೆ ಕೆಡಿಸ್ಕೊಬಿಡಿ, ನಾನಿದ್ದೀನಿ, ಧೈರ್ಯವಾಗಿರ್ರಿ, ಆರಾಮಾಗಿರಿ ಸರಿನಾ. ಎಲ್ಲದರಲ್ಲೂ ನಾನಿದ್ದೀನಿ, ನಾನು ನಿಮ್ಗೆ ಕೈ ಹಿಡಿತೀನಿ ಸರಿ, ಎಲ್ಲದರಲ್ಲೂ ನೋಡ್ಕೊತೀನಿ, ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಮುಂದೆ ಹೋಗ್ತಾ ಇರ್ರಿ ಅಷ್ಟೇ. ಇವತ್ತು ಬರ್ತೀರಾ? ನಾವು ಇವತ್ತು ಬರ್ತೀವಿ, ಶಾಪಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಸೋಮವಾರದಿಂದ ಕೆಲ್ಸಕ್ಕೆ ಬಂದುಬಿಡ್ತೀನಿ. ಸೋಮವಾರ ಗಂಟ ರಜೆ ಮಾಡಿದ್ದೀನಿ, ಸೋಮವಾರದಿಂದ ಕೆಲ್ಸಕ್ಕೆ ಬರ್ತೀನಿ ಹೇಳಿ. ಸರಿ ಆಯಿತು ಆಯಿತು ಆಯಿತು. ಏನು ಮಾಡ್ತೀರಾ ನೀವಿಬ್ರು? ಆಮೇಲೆ ಮಾಡ್ತೀನಿ ಸರ್. ಏನಿಲ್ಲ ಕಣಮ್ಮ, ಸುಮ್ಮನೆ ಕೂಕೊಂಡಿದ್ವಿ, ಯಾಕೆ ಹೇಳು? ಅದೇ ನಾನು ಇವತ್ತು ಹೇಳಿ ಬಂದಿದ್ದಮ್ಮ ಗೌಡ್ರಿಗೂ ಅಜ್ಜಿಗೂ ರಂಗಜ್ಜಿಗೂ ಮಹಾರಾಜ ಒಂದಿಟ್ಟು ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬಂತೆ ಅಂತ. ಅದಕ್ಕೆ ಬರ್ತಾರಂತೆ ಆಮೇಲಿಂದನ. ಇರ್ರಿ ಎತ್ತು ಹೋಗ್ಬೇಡ್ರಿ. ಆಯ್ತು ಹೇಳಿ ಬರಲಿ ಬಿಡಮ್ಮ. ನಾನು ಬರ್ಕೊಡ್ತೀನಿ ಅಂತಲೇ ಹೇಳ್ತೀನಿ, ನನಗೆ ಬೇಡವೇ ಬೇಡ ಅಂತ ಗಂಡ ಅಂತ ಹೇಳ್ತೀನಿ. ಅಮ್ಮಣಿ ಬೇಡ ಕಣಮ್ಮ ಸುಮ್ಮನಿರು, ಅಂಥದ್ದೆಲ್ಲ ನಾ ಮಾತಾಡಕ್ಕೆ ಹೋಗ್ಬೇಡ ನೀನು. ಅದೇನು ಹಂಗೆ ಮಾತಾಡ್ತೀಯ? ಬೇಡವೇ ಬೇಡ ಅಂತಂದರೆ ಏನಾಯಿತು? ಸುಮ್ಮನೆ ನೆಟ್ಟಿಗೆ ಇರೋದು ಕಲಿಬೇಕು. ಅಲ್ಲ ಏನೋ ತಪ್ಪಾಗೈತೆ ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೊಂಡು ಸೆನಕ್ಕಿರ್ಬೇಕು. ಬರ್ಕೊಡ್ತಾಳಂತೆ. ಬೇಡವೇ ಬೇಡ ಕಣಮ್ಮ ಸುಮ್ಮನಿರು. ಅಂತಾನು ಇದ್ರು ಒಂದೇ ಇಲ್ದಿದ್ರು ಒಂದೇ ಗಂಡ. ಗಂಡಿಲ್ದಂಗೆ ಹಂಗೇನೆ ಬಿಡಪ್ಪ, ಯಾವನೂ ಇಲ್ಲ ನೋಡ್ಕೊಂಬನು ಅಂತೇಳಿ ಹಂಗೆ ಇದ್ರು ಅಂತಾರ. ಹೆಂಗೋ ಚೆನ್ನಾಗಿರ್ತಾಳೆ, ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಬೇಡ. ಅವಳ ಪಾಡಿಗೆ ಅವಳು ಚೆನ್ನಾಗಿರ್ತಾಳೆ, ನೀನು ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಬೇಡವೇ ಬೇಡ ಅಂತ ನನ್ನ ಮಕ್ಳು ಅವಂತಾಗ ಬಲವಂತ ಮಾಡಿದರೆ ಹಂಗೆ ಮತ್ತೆ ಓದ್ತತಿ ಬಲವಂತ ಮಾಡ್ಕೊಂಡು ಹೋಗಿರೋದಕ್ಕೆ ಮತ್ತೆ ಅವಳಿಗೆ ಅಂತ ಮಾಡಿರೋದು ಅವನು. ಅಂತ ಬಟ್ಟೆ ಇಕ್ಕೆ ಬೇಡ, ಅಲ್ಗೋಬೇಡ ಇಲ್ಗೋಬೇಡ ಅಂತ ಎಲ್ಲ ಇಲ್ಲದೆಲ್ಲ ಮಾಡಿ ಅವನಿಗೆ ಅವಳ ಹತ್ರ ಇಲ್ಲದೆಲ್ಲ ಜಗಳ ಮಾಡಿ ಅವಳಿಗೆ ಎಷ್ಟು ಇದು ತೊಂದರೆ ಮಾಡೋದನ್ನು ಗೊತ್ತೇ, ಎಷ್ಟು ಏನಿಸ್ತಾನೆ ಅವನು. ನಾನಾಗತ್ತಿಗೆ ಏನಿದೆಯಮ್ಮ, ಬೇಡವೇ ಬೇಡ ಅವನು. ನಾನು ಡಿವೋರ್ಸ್ ಕೊಡ್ತೀನಿ, ಅವ್ನು ಕೊಡೋದಲ್ಲ ನಾನೇ ಮುಂಚೆ ಕೊಡ್ತೀನಿ ಅಷ್ಟೇ, ನಾನೇ ಕೊಡ್ತೀನಿ ಕಣಮ್ಮ. ಅಂಥದ್ದು ಮಾಡಬಾರ್ದು, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ಮಾಡಬಾರ್ದು ಕಣಮ್ಮ, ಮಾಡಬಾರ್ದು ಸುಮ್ಮನೆ. ದೇವ್ರೆ, ಇನ್ನು ನಿಂದು ಬೇರೆ ಮದುವೆ ಆಗಿಲ್ಲ ಡಯ, ಅದಕ್ಕಾಗಿ ನಾವು ಒದ್ದಾಡ್ತೀವಿ ಕಣಿ. ನಿಮ್ಮ ಅಣ್ಣ ಏನೇ ಮತ್ತೆ ಕೆರ್ತಾಗೆಲ್ಲ ನಾವು ಸದ್ರ ಆಗ್ತೀರಾ, ಅದಕ್ಕಾಗಿ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಏನು ನಿಮ್ದಾಗಿರೋದು ನೋಡ್ಬೇಕು ಅಷ್ಟೇ, ನಾವು ನಿಮ್ದಾಗಿರ್ತೀವಿ, ನಾವು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಮ್ಮ. ಯಾರು ಏನು ಹೇಳಿದ್ರು ನಾವು ತಲೆ ಕೆಡಿಸ್ಕೊಂಬಲ್ಲ, ನಮ್ಮ ಪಾಡಿಗೆ ನಾವು ನಿಮ್ದಾಗಿರ್ತೀವಿ ಅಷ್ಟೇ. ನಾನು ನನ್ನ ತಂಗಿ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅಷ್ಟೇ. ಕೇಳಲ್ಲ ಹೆಂಗನ ಮಾಡ್ಕೇಳ್ರಿ ತಾಯಾರ ನೀವಿಬ್ರು. ನಮ್ಗಾಲೆ ಸಾಕಾಗೈತಿ. ನ್ಯಾಯ ಪಂಚಾಯತಿ ಮಾಡಿ ಚೆನ್ನಾಗಿರ್ತಾರೆ, ಏನೋ ಹೇಳೋಣ ಅಂತಿದ್ರೆ ಇವ್ರಿಗಿಂತ ಹೇಳಿದ್ರೆ ನಮಗೆ ಮರ್ಯಾದೆ ಇರಲ್ಲ ತಗ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇನ್ಮೇಲಿಂದ. ಸಾಕು, ಅವ್ರೇನು ನನ್ನ ಚೆನ್ನಾಗಿ ನೋಡ್ಕೊಂತಾರೆ, ನಾನು ಏನು ಇರೋ ಅಂತಾರನೇ ಇಷ್ಟಪಟ್ಟಿದ್ದೀನಿ. ಅವ್ರೇನು ಏನೇ ಅಂದ್ರು ನಾನು ನಿನ್ನ ಮುಂದೆ ಕೈ ಬಿಡೋದಿಲ್ಲ ಅಂತ ಹೇಳೋರು. ಅಕ್ಕ ನನ್ನ ತಂಗಿನೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.